ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿದ್ದಂಥ 5 ಪ್ರಯಾಣಿಕರಿಗೆ ಗಾಯದ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕುಬಿಹಾಳ ಬಳಿ ನಡೆದಿರುವಂಥ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವಂಥ ಘಟನೆ ಸಂಭವಿಸಿದೆ. 6 ಜನಕ್ಕೆ ಗಾಯ ಕೂಡ ಆಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ಇದಾಗಿದ್ದು, ಬಸ್ನಿಂದ ಹುಬ್ಬಳ್ಳಿಯಿಂದ ಕಾರಟಗಿ ಗ್ರಾಮಕ್ಕೆ ಹೊರಟಿದ್ದಂಥ ಬಸ್ ಇದು. ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅಪಾಯದಿಂದ ಪಾರಾಗಿದ್ದಾರೆ. ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯಿಂದ ಕಾರಟಗಿಗೆ ಹೋಗ್ತಾ ಇದ್ದಂಥ ಸರ್ಕಾರಿ ಬಸ್ ಇದು. ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಬಸ್ ಪಲ್ಟಿ ಆಗಿದೆ. ಬಸ್ನಲ್ಲಿದ್ದಂಥವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ನೋಡ್ಬೋದು, ನೀವು ಗಮನಿಸ್ತಾ ಇದ್ದೀರಿ, ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಬಸ್ ಸರ್ಕಾರಿ ಬಸ್ ಇದು. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿರುವಂಥ ಬಸ್ ಇದಾಗಿದೆ. ಬಸ್ ಏಕಾಏಕಿ ಪಲ್ಟಿ ಆಗಿದ್ದು ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ, ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಬಸ್ ಪಲ್ಟಿ ಆಗ್ತಾ ಇದ್ದಂತೆ ಅಲ್ಲೇ ಸ್ಥಳೀಯರು ಕೂಡ ಅವರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ತೊಡಗಿಸಿಕೊಂಡಿದ್ರು. ಅದಾದ ಸಂದರ್ಭದಲ್ಲಿ ಬಸ್ ಇದಕ್ಕಿದ್ದ ಹಾಗೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಆಗಿರೋದು. ಅಲ್ಲಿ ಹೋಗ್ತಾ ಇದ್ದಂಥವ್ರು ಕೂಡ ಅಲ್ಲಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಚಾಲಕರು ಎಷ್ಟೇ ಎಚ್ಚರಿಕೆಯಿಂದ ವಹಿಸಿದ್ರು, ಎಷ್ಟೇ ನಿಗಾ ವಹಿಸಿದ್ರು ಕೂಡ ಈ ರೀತಿಯ ಘಟನೆಗಳು ಆಗ್ಬಿಡ್ತವೆ.